ನಮಸ್ಕಾರ ಸರ್. ನಮಸ್ಕಾರ. ಸರ್ ನಿಮ್ಮ ಹೆಸರು? ಬಸವರಾಜ್ ಅಂತ, ಎಲ್ಲಿಂದ ಬರ್ತಾ ಇರೋದು? ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ಟ್. ಹೌದು. ಎಷ್ಟನೇ ಕ್ಲಾಸ್ ಸರ್ ಇದು? ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್. ಸೆಕೆಂಡ್ ಟೈಮ್. ಮೇನಲ್ಲಿ ಮೇ 10th ಇತ್ತಲ್ಲ, ಅವಾಗ ಅಟೆಂಡ್ ಆಗಿದ್ದೆ. ಜೂನ್ ಅಲ್ಲಿ ಬರಕ್ ಆಗ್ಲಿಲ್ಲ, ಪ್ರಾಬ್ಲಮ್ ಆಯ್ತು. ಆಮೇಲೆ ಇವಾಗ ಅಟೆಂಡ್ ಆಗಿದ್ದೀನಿ. ಹೇಗೆ ಅನಿಸ್ತು ಸರ್? ಅಂದ್ರೆ ನಿಮ್ಗೆ ಫಸ್ಟ್ ಕ್ಲಾಸ್ ಮುಗಿಸಿ ಇವಾಗ ಸೆಕೆಂಡ್ ಕ್ಲಾಸಿಗೆ ಬರ್ತಾ ಇದ್ದೀರಾ, ಏನ್ ಅನ್ಸುತ್ತೆ ನಿಮ್ಗೆ? ಮೇಡಮ್ ಆಕ್ಚುಲಿ ಚೇಂಜಸ್ ಅಂದ್ರೆ ಅದು ನಾನು ಫೀಲ್ ಮಾಡ್ತಾ ಇದ್ದೀನಿ, ಹೇಳಕ್ ಆಗೋ ತರ ಇಲ್ಲ, ಫೀಲ್ ಮಾಡೋದೇ ಜಾಸ್ತಿ ಆಗಿದೆ. ಆ ತರ ಫೀಲ್ ಮಾಡ್ತಾನೆ. ಆಕ್ಚುಲಿ ನಾನು ಸ್ಟಾರ್ಟು ಜನವರಿ ಫೆಬ್ರವರಿನಲ್ಲಿ ಗುರುಗಳದು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವಾಗಲೇ ನಾನು ಆಕ್ಚುಲಿ ನನ್ನ ಸಾಲ ತುಂಬಾ ಜಾಸ್ತಿ ಆಗಿದೆ. ಬಿಸ್ನೆಸ್ ಸ್ವಲ್ಪ ಲಾಸ್ ಆಗ್ಬಿಟ್ಟು ಸಾಲ ಜಾಸ್ತಿ ಆಗಿತ್ತು. ಆ ಸಾಲ ಸಲುವಾಗಿ ಅಂಗಡಿಯಲ್ಲಿ ಕೂತಲ್ಲಿ ವಿಡಿಯೋಸ್ ನೋಡ್ತಾ ಇದ್ದೆ. ಯಾವಾಗ ಫೆಬ್ರವರಿಯಿಂದ ಗುರುಗಳದ್ದು ವಿಡಿಯೋಸ್ ನೋಡಕ್ ಸ್ಟಾರ್ಟ್ ಆಯ್ತು, ಅವಾಗಿನಿಂದ ಆಕ್ಚುಲಿ ನನ್ನ ಕಡೆ ಪಾಸಿಟಿವ್ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡ್ತು. ಅವಾಗಿಂದ ಸ್ವಲ್ಪ ನನ್ನ ಸಾಲ ಕಡಿಮೆ ಆವಾಗ ಸ್ವಲ್ಪ ಮೂವ್ಮೆಂಟ್ ಸ್ಟಾರ್ಟ್ ಆಯ್ತು. ಅವಾಗಿಂದ ನಾನು ಬರ್ಬೇಕಂತ ಟ್ರೈ ಮಾಡ್ತೀನಿ. ಸ್ವಲ್ಪ ದುಡ್ಡಿನ ಅಡಚಣೆಗಾಗಿ ಬರಕ್ ಆಗ್ತಾ ಇರಲಿಲ್ಲ. ಕಡೆಗೆ ಮೇನಲ್ಲಿ ಬಂದು ಏನಾದ್ರು ಮಾಡಿ ಇವತ್ತು ನಾನು ಹೋಗ್ಲೇಬೇಕು ಅಂತ ಜಸ್ಟ್ ಒಂದು 2-3 days ಬ್ಯಾಕ್ ನಾನು ಇದನ್ನ ಮಾಡ್ಕೊಂಡೆ. ಅಮೌಂಟ್ ಹಾಕ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮೇನಲ್ಲಿ ಬಂದೆ. ಮನೇನು ಹೇಳಿಲ್ಲ, ಯಾಕಂದ್ರೆ ನಾನು ಮೊದಲೇ ಅಡಚಣೆ ಇದೆ, ಮತ್ತೆ ಇಂಥದ್ರಲ್ಲಿ ಇನ್ನೇನ್ ಮಾಡ್ತೀವಿ ನೀನು ಅಂದಾರ ಅಂತ ನಾನು ಮನೇನು ಹೇಳಿಲ್ಲ. ಸುಮ್ಮನೆ ಒಂದು ಬೇರೆ ಕೆಲಸ ಇದೆ ಅಂತ ಹೇಳ್ಕೊಂಡು ಬಂದು ಅಟೆಂಡ್ ಆದ ಹೋದ್ಮೇಲೆ ನಾನು ಗುರುಗಳು ಹೇಳಿದಾಗ ವ್ರತ ಮಾಡಿದೆ. ಅದರಿಂದ ಮೇಡಮ್ ಆಕ್ಚುಲಿ 1.5 ಕೋಟಿವರೆಗೆ ಸಾಲ ಇತ್ತು. ಇದು ಒಂದೇ ವ್ರತ ಮಾಡೋದ್ರಿಂದ ನಾನು 50 ಲಕ್ಷ ಸಾಲ ತೀರಿಸಿದ್ದೀನಿ ಮೇಡಮ್. ಇವಾಗ ಇನ್ನೂ 1 ಕೋಟಿ ಇದೆ. ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಮಾಡ್ತೀನಿ. ಆಕ್ಚುಲಿ ಗುರುಗಳು ಹೇಳಿದ್ ನನಗೆ 100% ಕನ್ಫರ್ಮ್ ಆಯ್ತು ಮೇಡಮ್. ನಾನು ಇದನ್ನ ವ್ರತ ಮಾಡಿದ್ರಿಂದ ನಾನು ಹೆಂಡ್ತಿನೂ ಅವಳಿಗೂ ಕಡಿಮೆ ಆಯ್ತಲ್ಲ, ಅವಳಿಗೂ ಇದನ್ ಮೇಲೆ ವಿಶ್ವಾಸ ಬಂತು. ಇಲ್ಲ, ಈ ಸಲ ನೆಕ್ಸ್ಟ್ ಸೆಷನ್ಗೆ ಇಬ್ರು ಸೇರಿ ಹೋಗೋಣ, ನಾನು ಬರ್ತೀನಿ ಅಂತ ಹೇಳಿದ್ವಿ. ಇಬ್ರು ಕೂಡ ಹೋಗೋದು ಕನ್ಫರ್ಮ್ ಮಾಡಿಬಿಟ್ಟು ಏನ್ ಬುಕ್ಕಿಂಗ್ ಮಾಡೋರಿದ್ವಿ. ಅವ್ರದ್ದು ಮೋಸ್ಟ್ಲಿ ಗುರುಗಳು ಹೇಳಿದಾಗೆ ಅವ್ರ ಕರ್ಮ ಇನ್ನೂ ಕಳೆದಿಲ್ಲ ಅನ್ಸುತ್ತೆ ನನಗೆ. ಬರಕ್ ಆಗ್ಲಿಲ್ಲ ಅಂದ್ರೆ ಹೇಗಾಯ್ತು ಮೇಡಮ್. ಆಕ್ಚುಲಿ ನಾನು ಇವತ್ತು ಗುರುಗಳು ಹೇಳಿದ್ರು, ಯಾರಾದ್ರೂ ಕಿಡ್ನಿ ಫೇಲ್ಯೂರ್ ಅಂತವ್ರು ಯಾರು ಇದ್ರು ಕರ್ಕೊಂಡು ಬನ್ನಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ನಮ್ಮ ಮೆಸೇಜ್ ಜಸ್ಟ್ 3 days ಬ್ಯಾಕ್ ಅವ್ರದ್ದು ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮೇಜರ್ ಸರ್ಜರಿ ಆಯ್ತು. ಮಾಡ್ಲೇಬೇಕಾಯ್ತು. ಇಲ್ಲ, ಇಲ್ಲಿ ಬಂದಿದ್ರೆ ಆಕ್ಚುಲಿ ಅದು ಮಾಡಕತ್ತಿರ್ಲಿಲ್ಲ. ಗುರುಗಳ ಆಶೀರ್ವಾದದಿಂದ ಅದು ಕಡಿಮೆ ಆಗ್ತಿತ್ತೇನೋ. ಬಟ್ ಅವಳ ಕರ್ಮ ಇನ್ನೂ ಕಳ್ದಿಲ್ಲ ಅನ್ಸುತ್ತೆ. ಈಗ ಅದು ಆಪರೇಷನ್ ಮಾಡ್ಬಿಟ್ಟು ನಿನ್ನೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಬಿಟ್ಟು ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಆದ್ರೂ ನನಗೆ ತುಂಬಾ ಖುಷಿ ಇದೆ ಮೇಡಮ್. ಎಷ್ಟಾದ್ರೂ ಆಗ್ತಿದ್ವಿ, ಇನ್ ನೆಕ್ಸ್ಟ್ ಆದ್ರೂ ಹೋಗಿ ಅವಳಿಗೆ ಆರಾಮ ಅಂದ್ಮೇಲೆ ಅವ್ರನ್ನ ಕರ್ಕೊಂಡು ನಾನು ಬರ್ತೀನಿ. ಬರ್ತೀವಿ ಸರ್. ನೀವು ವ್ರತ ಮೆನ್ಷನ್ ಮಾಡಿದ್ರಿ, ಮಾರ್ನಿಂಗ್ ಎದ್ದು ಏನ್ ಮಾಡ್ತಿದ್ರಿ? ನಿಮ್ಗೆ ಅದ್ರಲ್ಲಿ ಏನ್ ಚೇಂಜಸ್ ಅಂದ್ರೆ ಇದ್ರಲ್ಲಿ ನಿಮ್ಗೆ ಏನ್ ಚೇಂಜಸ್? ಮೇಡಮ್ ಅದು ಹೆಂಗಿತ್ತು, ಮೊದಲೇ ನಾನು ಮುಂಚೆ 6-6:30 ಒಳಗೆ ಯಾವಾಗ್ಲೂ ಎದ್ದಿಲ್ಲ ನಾನು. ಇದನ್ನ ಯಾವಾಗ ನನ್ನ ಮನಸ್ಸಲ್ಲಿ ತಗೊಂಡು ನಾನು ಮಾಡ್ಲೇಬೇಕು ಅಂತ ಮನಸ್ಸಲ್ಲಿ ಹೋದೆ, ಆಟೋಮೆಟಿಕ್ ಆಗಿ ನಾನು ಯಾವಾಗ್ಲೂ ಫಸ್ಟ್ ಡೇ ಮಾತ್ರ ಅಲಾರ್ಮ್ ಇಟ್ಟಿದ್ದೀನಿ. ಆಮೇಲೆ ಆಟೋಮೆಟಿಕ್ ಆಗಿ ನಂಗೆ 3:45 ಆಟೋಮೆಟಿಕ್ ಆಗಿ ಎಚ್ಚರ ಆಗ್ಬಿಡೋದು. 4 ಗಂಟೆಗೆ ಎದ್ದು ಬಿಟ್ಟು ಸ್ನಾನ ಮಾಡ್ಕೊಂಡು 4:15 ಅಂದ್ರೆ ನಾನು ವ್ರತ ಮಾಡ್ಕೊಂಡು ಕೊಟ್ಟಿದ್ದೆ. 4:15 ಕರೆಕ್ಟ್ 5:30ವರೆಗೂ ಜಪ ಮಾಡ್ತಿದ್ದೆ. ವ್ರತ ಎಲ್ಲ ಮಾಡ್ಕೊಂಡು ಮತ್ತೆ 5:30 ಎದ್ದು 6 ಗಂಟೆಗೆ ನಮ್ಮ ಶೆಟರ್ ಓಪನ್ ಮಾಡಿ ಅಂಗಡಿ ಓಪನ್ ಮಾಡ್ಕೊಂಡು ಕುಡ್ದಿದ್ದೆ. ವ್ರತ ಮಾಡಿದ ದಿನ ಆ ದಿನ ಅಂತೂ ಅವಾಗ ಯಾವ ಡೈಲಿ ಅಂತೂ ಮಾಡತ್ತಿದ್ದೆ. ಅವಾಗಿಂದ ನಂದು ಅಷ್ಟು ಅದರಿಂದ ನಂದು ಅಂಗಡಿ ಮೂಮೆಂಟೇ ಚೇಂಜ್ ಆಗ್ಬಿಡ್ತು ಮೇಡಮ್. ಆಕ್ಚುಲಿ ದಿನ ವ್ಯಾಪಾರನೂ ಚೇಂಜ್ ಆಯ್ತು, ಹೊರಗಿನ ಮೂಮೆಂಟ್ಸು ಚೇಂಜ್ ಆಯ್ತು. ನನ್ನ ಸಾಲಗಾರದಾಗ್ಲಿ ಕಿರಿಕಿರಿ ಏನಿತ್ತಲ್ಲ ಎಲ್ಲ ಆಟೋಮೆಟಿಕ್ ಆಗಿ ತಾನೇ. ಮತ್ತೆ ದೂರ ಆದವ್ರು ಸ್ವಲ್ಪ ಜನ ನನ್ನ ಸಾಲ ಸಲುವಾಗಿ ದೂರ ಆದ ನಮ್ಮ ಸಂಬಂಧಿಕರು ಆಟೋಮೆಟಿಕ್ ಆಗಿ ತಾನೇ ನನ್ನ ಹತ್ರ ಬರಕ್ ಚಾಲೂ ಮಾಡಿದ್ರು. ತಾವೇ ಚೆನ್ನಾಗಿ ಪಾಸಿಟಿವ್ ಆಗಿ ನನ್ನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ನನಗೆ ಹೆಲ್ಪಿಂಗ್ ನೇಚರ್ ಎಲ್ಲರೂ ಹೆಲ್ಪ್ ಮಾಡಕ್ ಬಂದ್ರು. ಎಲ್ಲ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು ಮೇಡಮ್. ಅವಾಗಿಂದ ನಾನು ಇನ್ನು ಗುರುಗಳು ಬಿಡಬಾರ್ದು, ನಂದು ಪೂರ್ತಿ ಮುಗಿಯೋವರೆಗೂ ನಾನು ಬರ್ಲೇಬೇಕು. ನಾನು ಬರ್ತಾ ಇದ್ದೀನಿ ಮೇಡಮ್. ಒಳ್ಳೆದಾಗಿ ಸರ್. ಹಾಗೇನೆ ಗುರುಗಳ ಕಡೆಯಿಂದ ಒಂದ್ ಸಂದೇಶ ಇದೆ. ಸೊ ಇದನ್ನ ನೀವು ತೆಗೆದ್ಬಿಟ್ಟು ಓದ್ತೀರಾ? ಯಾವ್ದು ಅಂತ ತಗೊಳ್ಳಿ. ನಿಮಗೆ ಅಂಟಿಕೊಟ್ಟಿದ್ದ ಕರ್ಮಗಳು, ಕೆಟ್ಟ ದೃಷ್ಟಿಗಳು ಮತ್ತು ಸರ್ವ ದೋಷಗಳು ನಿಮ್ಮನ್ನು ಬಿಟ್ಟು ಹೊರ ಹೋಗಿವೆ. ಗುರುಗಳು ಹೇಳಿಕೊಟ್ಟಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ, ವ್ಯಾಪಾರ ಮಾಡಿ, ಲಾಭ ಗಳಿಸಿ. ವಿಶ್ವದ ಕೃಪೆ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ಮೇಲಿದೆ. ಧೈರ್ಯವಾಗಿರಿ. ಅನಂತ ವಿಶ್ವಾಚಾರ್ಯ ಗುರುಗಳು. ಥ್ಯಾಂಕ್ ಯು ಯೂನಿವರ್ಸ್. ನೋಡಿ ಸರ್, ನೀವು ಅಂಗಡಿ ಇದೆ ಅಂತ ಅಂದ್ರಿ, ನಿಮಗೆ ವ್ಯಾಪಾರದ ಬಗ್ಗೆನೇ ಸಂದೇಶ ಸಿಕ್ಕಿದೆ. ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಗುರುಗಳ ಆಶೀರ್ವಾದ ನಮ್ಮ ಮೇಲೆ ಯಾವಾಗ್ಲೂ ಹೀಗೆ ಇರಲಿ ಅಂತ ನಾನು ಯಾವಾಗ್ಲೂ ಇರತ್ತೆ ಸರ್. 9ಕ್ಕೆ ಒಂದು ಬಿಸ್ನೆಸ್ ವರ್ಕ್ಶಾಪ್ ಇದೆ ಅಲ್ವಾ, ಅದಕ್ಕೆ ರಿಜಿಸ್ಟರ್ ಆಗಿದ್ದೀರಾ? ಮಾಡ್ಕೊಂಡಿದ್ದೀನಿ. ಬರ್ತಾ ಇದ್ದೀನಿ ಮೇಡಮ್. ಓಕೆ ಸರ್. ಸರ್ ಹಾಗೆ ನಿಮ್ಗೆ ಗುರುಗಳಿಗೆ ಬಿಸ್ನೆಸ್ ಬಗ್ಗೆ ಇರುವಂತ ನಾಲೆಜ್ ಮೇಲೆ ನಿಮ್ದೇನ್ ಅಭಿಪ್ರಾಯ ಇದೆ? ಇಲ್ಲ ಮೇಡಮ್, ಅದು ಅನಂತ ವಿಶ್ವಾಚಾರ್ಯ ಇದಾರಲ್ಲ, ಅದಕ್ಕೆ ಅನಂತ ಶಕ್ತಿ ಇದೆ ಮೇಡಮ್. ಅದನ್ನ ನಮ್ ಬಾಯ್ಲಿಂದ ಹೇಳಕ್ಕಾಗಲ್ಲ. ಆಕ್ಚುಲಿ ಅದನ್ನು ಎಷ್ಟು ಜನ ಅದ್ರ ಉಪಯೋಗ ತಗೊಂಡಷ್ಟು ಕಡಿಮೆ ಇದೆ ಮೇಡಮ್. ಅದು ಅಪಾರ ಶಕ್ತಿ ಇದೆ ಮೇಡಮ್. ಅದನ್ನ ಸರಿಯಾಗಿ ನಾವು ಉಪಯೋಗ ತಗೊಂಡವ್ರು ಮಾತ್ರ ಅದ್ರದ್ದು
ಇದು ತಿಳಿಯುತ್ತೆ. ತಗೋಬೇಕು ಮೇಡಮ್. ಆಕ್ಚುಲಿ ಇದೆ ಮೇಡಮ್, ಅದು ಸಕ್ಸಸ್ಫುಲ್ ಇದೆ, ಮಾಡ್ಲೇಬೇಕು ಮೇಡಮ್. ಅದನ್ನ ಪ್ರತಿಯೊಬ್ರು ಮಾಡ್ಲಿ ಅಂತ ನಾನು ಬಿಡ್ತೀನಿ ಮೇಡಮ್ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು.